ನಮಸ್ಕಾರ. ಪ್ರತಿದಿನ ಭಾರತದಿಂದ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಸರಕುಗಳು ವಿದೇಶಗಳಿಗೆ ರಫ್ತಾಗ್ತಾವೆ ಅಲ್ವಾ? ಹಾಗೆ ಅಲ್ಲಿಂದಲೂ ಅಪಾರ ಪ್ರಮಾಣದ ಸರಕುಗಳು ನಮ್ಮ ದೇಶಕ್ಕೆ ಬರ್ತಾವೆ. ಇಲ್ಲಿ ನಡೆಯೋದು ಕೇವಲ ನೂರಾರು ರೂಪಾಯಿಗಳ ವ್ಯವಹಾರ ಅಲ್ಲ, ಸಾವಿರಾರು ಕೋಟಿಗಳ ಬೃಹತ್ ವಹಿವಾಟು. ಇಷ್ಟು ದೊಡ್ಡ ಮೊತ್ತದ ಹಣದ ವಹಿವಾಟು, ಅದು ಕೂಡ ಪರಿಚಯವೇ ಇಲ್ಲದ ಎರಡು ಬೇರೆ ಬೇರೆ ದೇಶಗಳ ನಡುವೆ ಅಷ್ಟು ಸುರಕ್ಷಿತವಾಗಿ ಹೇಗೆ ನಡೆಯುತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಬನ್ನಿ, ಇಂದಿನ ಈ ವಿಶ್ಲೇಷಣೆಯಲ್ಲಿ ಈ ಜಾಗತಿಕ ವ್ಯಾಪಾರದ ಹಿಂದಿರೋ ಅಸಲಿ ರಹಸ್ಯವನ್ನ ಡಿಕೋಡ್ ಮಾಡೋಣ. ಇಂದಿನ ನಮ್ಮ ಚರ್ಚೆಯ ಹಾದಿ ಹೀಗಿರಲಿದೆ. ಜಾಗತಿಕ ವ್ಯಾಪಾರದ ಮುಂದಿರುವ ಅತಿದೊಡ್ಡ ಸವಾಲು ಎಲ್ಸಿ ಎಂದರೇನು, ಇದರಲ್ಲಿರುವ ಪ್ರಮುಖ ಭಾಗಿದಾರರು, ಇದು ಕೆಲಸ ಮಾಡುವ 6 ಹಂತಗಳು, ಪ್ರಮುಖ ದಾಖಲೆಗಳು ಮತ್ತು ಅಂತಿಮವಾಗಿ ಇದರ ಅಪಾಯ ಹಾಗೂ ಪ್ರಾಮುಖ್ಯತೆ. ಮೊದಲನೇದಾಗಿ, ಅಂತಾರಾಷ್ಟ್ರೀಯ ವ್ಯಾಪಾರದ ಅತಿದೊಡ್ಡ ಸವಾಲು ಏನು ಅನ್ನೋದನ್ನ ನೋಡೋಣ. ಕಲ್ಪನೆ ಮಾಡ್ಕೊಳ್ಳಿ, ಭಾರತದ ಒಂದು ಕಂಪನಿ ಬೇರೊಂದು ದೇಶಕ್ಕೆ ಕೋಟ್ಯಾಂತರ ರೂಪಾಯಿಗಳ ಸರಕುಗಳನ್ನ ರಫ್ತು ಮಾಡ್ತಿದೆ. ಈಗ ಆ ಮಾರಾಟಗಾರನಿಗೆ ಸರಿಯಾದ ಸಮಯಕ್ಕೆ ಹಣ ಸಿಗುತ್ತಾ? ಆ ಖರೀದಿದಾರ ಪ್ರಾಮಾಣಿಕವಾಗಿ ಹಣ ಪಾವತಿಸ್ತಾನಾ? ಒಂದು ವೇಳೆ ವಂಚನೆ ಮಾಡಿದರೆ, ಸರಕುಗಳನ್ನು ಕಳುಹಿಸಿದ ಮೇಲೆ ಹಣ ಬರದೆ ಹೋದ್ರೆ ಆಗುವ ನಷ್ಟದ ಬಗ್ಗೆ ಸ್ವಲ್ಪ ಯೋಚಿಸಿ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪ್ರತಿಯೊಬ್ಬ ಎಕ್ಸ್ಪೋರ್ಟರ್ಗೂ ಕಾಡುವ, ಅಕ್ಷರಶಃ ನಿದ್ದೆಗೆಡಿಸುವ ಅತಿದೊಡ್ಡ ಆತಂಕವೇ ಇದು. ಹಾಗಾದರೆ ಈ ದೊಡ್ಡ ಸಮಸ್ಯೆಗೆ ಪರಿಹಾರ ಏನು? ಅದೇ ಲೆಟರ್ ಆಫ್ ಕ್ರೆಡಿಟ್. ಈ ಜಾಗತಿಕ ಮಟ್ಟದ ಆತಂಕಗಳಿಗೆ ಖಂಡಿತವಾಗಿಯೂ ಒಂದು ಅದ್ಭುತವಾದ, ಸೇಫ್ ಆದ ಪರಿಹಾರವಿದೆ. ಅದೇ ಲೆಟರ್ ಆಫ್ ಕ್ರೆಡಿಟ್ ಅಥವಾ ಎಲ್ಸಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ರಫ್ತುದಾರರು ಸರಕುಗಳನ್ನು ಸರಿಯಾಗಿ ಕಳುಹಿಸಿದ ಮೇಲೆ ನಾವು ಹಣ ಪಾವತಿಸ್ತೀವಿ ಅಂತ ಬ್ಯಾಂಕ್ ಕೊಡುವ ಗ್ಯಾರಂಟಿ ಇದು. ಅಂದ್ರೆ ಒಂದು ವೇಳೆ ಆಮದುದಾರ ಹಣ ಕೊಡಲು ವಿಫಲನಾದ್ರೂ ಸಹ ಬ್ಯಾಂಕ್ ತನ್ನ ಜವಾಬ್ದಾರಿಯ ಮೇಲೆ ಹಣವನ್ನ ನೀಡುತ್ತೆ. ಎರಡು ದೇಶಗಳ ನಡುವೆ ನಂಬಿಕೆಯನ್ನ ಸೃಷ್ಟಿಸುವ ಪ್ರಬಲ ಬೆನ್ನೆಲುಬೆ ಈ ವ್ಯವಸ್ಥೆ. ಈ ವ್ಯವಸ್ಥೆ ಸುಮ್ನೆ ಗಾಳಿಯಲ್ಲಿ ನಡೆಯೋದಿಲ್ಲ, ಇದಕ್ಕೊಂದು ಬಲವಾದ ಕಾನೂನು ಚೌಕಟ್ಟಿದೆ. ಭಾರತದಲ್ಲಿ ನಡೆಯುವ ಪ್ರತಿಯೊಂದು ಎಲ್ಸಿ ಪ್ರಕ್ರಿಯೆ ಕೂಡ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಗಸೂಚಿಗಳನ್ನ ಕಟ್ಟುನಿಟ್ಟಿನಾಗಿ ಅನುಸರಿಸುತ್ತೆ. ಹಾಗೆ ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ, ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ ರೂಪಿಸಿರುವ UCP 600 ನಿಯಮಗಳ ಆಧಾರದ ಮೇಲೆ ಇದು ಕಂಟ್ರೋಲ್ ಆಗತ್ತೆ. ಇವು ಯಾವುದೇ ಲೋಪಗಳಿಲ್ಲದ ಗ್ಲೋಬಲ್ ಟ್ರೇಡ್ ಸ್ಟ್ಯಾಂಡರ್ಡ್ಸ್. ಮುಂದೆ ಈ ವ್ಯವಸ್ಥೆಯಲ್ಲಿರುವ ಪ್ರಮುಖ ಭಾಗಿದಾರರು ಯಾರು ಅಂತ ತಿಳಿಯೋಣ. ಈ ಬೃಹತ್ ಆರ್ಥಿಕ ಯಂತ್ರವನ್ನ ಕಂಟ್ರೋಲ್ ಮಾಡುವ ಪ್ರಮುಖ ಆಟಗಾರರು ಯಾರು ಅಂತ ನೋಡಿದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ನಂಬಿಕೆಯನ್ನ ಕೇವಲ ವ್ಯಕ್ತಿಗಳ ಮೇಲೆ ಇಡೋದಿಲ್ಲ, ಬದಲಾಗಿ ಬಲಿಷ್ಠ ಬ್ಯಾಂಕಿಂಗ್ ಸಂಸ್ಥೆಗಳ ಮೇಲೆ ಇಡಲಾಗತ್ತೆ. ಈ ಪ್ರಕ್ರಿಯೆಯಲ್ಲಿ 5 ಪ್ರಮುಖ ಪಾರ್ಟಿಗಳಿರ್ತಾರೆ. ಮೊದಲನೆಯದು ಅರ್ಜಿದಾರ, ಅಂದ್ರೆ ಖರೀದಿದಾರ ಅಥವಾ ಇಂಪೋರ್ಟರ್. ಎರಡನೆಯದು ಫಲಾನುಭವಿ, ಅಂದ್ರೆ ಎಕ್ಸ್ಪೋರ್ಟರ್. ಮೂರನೆಯದು ಇಶ್ಯೂಯಿಂಗ್ ಬ್ಯಾಂಕ್, ಅಂದ್ರೆ ಖರೀದಿದಾರನ ಪರವಾಗಿ ಎಲ್ಸಿಯನ್ನ ವಿತರಿಸುವ ಬ್ಯಾಂಕ್. ನಾಲ್ಕನೆಯದು ಅಡ್ವೈಸಿಂಗ್ ಬ್ಯಾಂಕ್, ಇದು ಮಾರಾಟಗಾರನ ದೇಶದಲ್ಲಿರುತ್ತೆ ಮತ್ತು ಎಲ್ಸಿ ಬಂದಿರುವ ಬಗ್ಗೆ ಅಧಿಕೃತ ಮಾಹಿತಿ ನೀಡುತ್ತೆ. ಕೊನೆಯದಾಗಿ ಕನ್ಫರ್ಮಿಂಗ್ ಬ್ಯಾಂಕ್, ಇದನ್ನ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಹೆಚ್ಚುವರಿ ಭದ್ರತೆಗಾಗಿ ಬಳಸಲಾಗುತ್ತೆ. ಈ 5 ಕೊಂಡಿಗಳು ಸೇರಿದಾಗಲೇ ವ್ಯವಹಾರ ಪೂರ್ಣಗೊಳ್ಳೋದು. ಸರಿ, ಈಗ ಈ ಎಲ್ಸಿ ಅನ್ನೋ ಬ್ಯಾಂಕಿಂಗ್ ಅಸ್ತ್ರ ನೈಜ ಜಗತ್ತಿನಲ್ಲಿ ನಿಖರವಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಸಂಪೂರ್ಣ ಪ್ರಕ್ರಿಯೆ 6 ಸ್ಪಷ್ಟ ಹಂತಗಳಲ್ಲಿ ನಡೆಯುತ್ತೆ. ಹಂತ 1, ಖರೀದಿದಾರ ಮತ್ತು ಮಾರಾಟಗಾರನ ನಡುವೆ ವ್ಯಾಪಾರ ಒಪ್ಪಂದ ಏರ್ಪಡುತ್ತೆ. ಹಂತ 2, ಖರೀದಿದಾರ ತನ್ನ ಬ್ಯಾಂಕಿಗೆ ಎಲ್ಸಿ ನೀಡುವಂತೆ ವಿನಂತಿಸ್ತಾನೆ. 3ನೇ ಹಂತದಲ್ಲಿ ಬ್ಯಾಂಕ್ ಎಲ್ಸಿಯನ್ನ ಅಧಿಕೃತವಾಗಿ ವಿತರಿಸುತ್ತೆ. ಇದಾದ್ಮೇಲೆ 4ನೇ ಹಂತ, ಮಾರಾಟಗಾರ ತನ್ನ ಸರಕುಗಳನ್ನ ಹಡಗು ಅಥವಾ ವಿಮಾನದ ಮೂಲಕ ರವಾನಿಸ್ತಾನೆ. 5ನೇ ಹಂತ ಬಹಳ ನಿರ್ಣಾಯಕ. ಇಲ್ಲಿ ಮಾರಾಟಗಾರ ರವಾನೆಯ ಎಲ್ಲಾ ಸೂಕ್ತ ದಾಖಲೆಗಳನ್ನ ತನ್ನ ಬ್ಯಾಂಕಿಗೆ ಸಬ್ಮಿಟ್ ಮಾಡ್ತಾನೆ. ಕೊನೆಯದಾಗಿ ಆ ದಾಖಲೆಗಳೆಲ್ಲ ಪಕ್ಕಾ ಆಗಿದ್ರೆ 6ನೇ ಹಂತದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಮಾರಾಟಗಾರನಿಗೆ ಹಣ ರಿಲೀಸ್ ಆಗುತ್ತೆ. ಮೊದಲ ಅಗ್ರಿಮೆಂಟ್ನಿಂದ ಹಿಡಿದು ಅಂತಿಮ ಪಾವತಿವರೆಗಿನ ಪರ್ಫೆಕ್ಟ್ ಜರ್ನಿ ಇದು. ಇನ್ನು ಇದರಲ್ಲಿರುವ ಪ್ರಮುಖ ವಿಧಗಳು ಹಾಗೂ ಬೇಕಾಗುವ ಪ್ರಮುಖ ದಾಖಲೆಗಳ ಬಗ್ಗೆ ನೋಡೋಣ. ಲೆಟರ್ ಆಫ್ ಕ್ರೆಡಿಟ್ ಸಂಪೂರ್ಣವಾಗಿ ಕಾಗದ ಪತ್ರಗಳ ಅಥವಾ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ನಡೆಯುವ ವ್ಯವಸ್ಥೆ. ಹಾಗಾಗಿ ಇಲ್ಲಿ ಈ ದಾಖಲೆಗಳೇ ಸರ್ವಸ್ವ. ಇನ್ವಾಯ್ಸ್, ಬಿಲ್ ಆಫ್ ಲೀಡಿಂಗ್, ಇನ್ಶೂರೆನ್ಸ್ ಕಾಪಿ, ಪ್ಯಾಕಿಂಗ್ ಲಿಸ್ಟ್ ಮತ್ತೆ ಕಮಾಡಿಟಿ ಎಲ್ಲಿ ಉತ್ಪಾದನೆ ಆಗಿದೆ ಅಂತ ತೋರಿಸುವ ಸರ್ಟಿಫಿಕೇಟ್ ಆಫ್ ಒರಿಜಿನ್. ಈ ದಾಖಲೆಗಳಲ್ಲಿ ಒಂದೇ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಸಾಕು, ಇಡೀ ಪ್ರಕ್ರಿಯೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಯಾಕೆಂದ್ರೆ ಬ್ಯಾಂಕ್ನವರು ರಫ್ತು ಮಾಡಲಾದ ಗೂಡ್ಸ್ ಅನ್ನ ಹೋಗಿ ಕಣ್ಣಾರೆ ನೋಡೋದಿಲ್ಲ. ಅವರು ಕೇವಲ ಈ ನಿಖರವಾದ ದಾಖಲೆಗಳನ್ನ ವೆರಿಫೈ ಮಾಡಿ ಮಾತ್ರ ಹಣ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿರಲೇಬೇಕು.
ವ್ಯಾಪಾರದ ಸ್ವರೂಪಕ್ಕೆ ತಕ್ಕಂತೆ ಎಲ್ಸಿಯಲ್ಲಿ 6 ಪ್ರಮುಖ ವಿಧಗಳಿವೆ. ರಿವೋಕೆಬಲ್ ಎಲ್ಸಿ, ಇದನ್ನ ಯಾವಾಗ ಬೇಕಾದರೂ ಕ್ಯಾನ್ಸಲ್ ಮಾಡಬಹುದು, ಹಾಗಾಗಿ ಇದು ಬಹಳ ಡೇಂಜರಸ್ ಮತ್ತು ಅಪರೂಪ. ಎರಡನೇದು ಇರ್ರಿವೋಕೆಬಲ್ ಎಲ್ಸಿ, ಇದನ್ನ ಎಲ್ಲರ ಒಪ್ಪಿಗೆ ಇಲ್ಲದೆ ಬದಲಾಯಿಸಲು ಸಾಧ್ಯವೇ ಇಲ್ಲ. ಗ್ಲೋಬಲ್ ಟ್ರೇಡ್ನಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಸ್ಟ್ಯಾಂಡರ್ಡ್ ವಿಧ ಅಂದ್ರೆ ಇದೆ. ಇದರ ಜೊತೆಗೆ ಎಕ್ಸ್ಟ್ರಾ ಭದ್ರತೆ ನೀಡುವ ಕನ್ಫರ್ಮ್ಡ್ ಎಲ್ಸಿ, ಡಾಕ್ಯುಮೆಂಟ್ ಕೊಟ್ಟ ತಕ್ಷಣ ಹಣ ನೀಡುವ ಸೈಟ್ ಎಲ್ಸಿ, ನಿರ್ದಿಷ್ಟ ಸಮಯದ ನಂತರ ಹಣ ಕೊಡುವ ಯೂಸೆನ್ಸ್ ಎಲ್ಸಿ ಮತ್ತು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಹುದಾದ ಟ್ರಾನ್ಸ್ಫರಬಲ್ ಎಲ್ಸಿಗಳು ಕೂಡ ಇವೆ. ಕೊನೆಯದಾಗಿ ಎಲ್ಸಿಯ ಪ್ರಾಮುಖ್ಯತೆ ಮತ್ತು ಇದರಲ್ಲಿರುವ ರಿಸ್ಕ್ ಬಗ್ಗೆ ಚರ್ಚಿಸೋಣ. ಲೆಟರ್ ಆಫ್ ಕ್ರೆಡಿಟ್ ಜಾಗತಿಕ ವ್ಯಾಪಾರಕ್ಕೆ ವೇಗ ಮತ್ತು ನಂಬಿಕೆಯನ್ನ ತಂದುಕೊಡುತ್ತೆ ಅನ್ನೋದು ನಿಜ. ಆದ್ರೆ ಇದು 100ಕ್ಕೆ 100 ರಿಸ್ಕ್ ಫ್ರೀ ಮ್ಯಾಜಿಕ್ ಸಿಸ್ಟಮ್ ಅಂತೇನಲ್ಲ. ಇಲ್ಲಿ ಇಬ್ಬರಿಗೂ ತಮ್ಮದೇ ಆದ ಸವಾಲುಗಳಿರುತ್ತೆ. ಖರೀದಿದಾರನಿಗೆ ಪಾವತಿ ಮಾಡಿದ ಮೇಲೂ ಕಳಪೆ ಅಥವಾ ತಪ್ಪಾದ ಸರಕು ಬರುವ ಅಪಾಯವಿರುತ್ತೆ, ಏಕೆಂದ್ರೆ ಬ್ಯಾಂಕ್ ಕೇವಲ ಕಾಗದ ಪತ್ರಗಳನ್ನ ಮಾತ್ರ ನಂಬುತ್ತೆ. ಇನ್ನೊಂದೆಡೆ ಮಾರಾಟಗಾರನಿಗೆ ದಾಖಲೆಗಳಲ್ಲಿ ಸಣ್ಣ ತಪ್ಪಿದರೂ ಬ್ಯಾಂಕ್ ಅದನ್ನ ರಿಜೆಕ್ಟ್ ಮಾಡಿ ಹಣ ತಡೆಹಿಡಿಯುವ ಆತಂಕವಿರುತ್ತೆ. ಜೊತೆಗೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ವಂಚಿಸುವ ದೊಡ್ಡ ರಿಸ್ಕ್ ಅನ್ನ ಬ್ಯಾಂಕುಗಳು ಕೂಡ ಫೇಸ್ ಮಾಡಬೇಕಾಗುತ್ತೆ. ಆದಾಗ್ಯೂ ಈ ಸಣ್ಣಪುಟ್ಟ ಅಪಾಯಗಳ ನಡುವೆಯೂ ಲೆಟರ್ ಆಫ್ ಕ್ರೆಡಿಟ್ನ ಬೃಹತ್ ಇಂಪಾರ್ಟೆನ್ಸ್ ಅನ್ನ ನಾವು ಕಡೆಗಣಿಸುವಂತಿಲ್ಲ. ಇದು ಅಕ್ಷರಶಃ ವ್ಯಾಪಾರ ರಕ್ಷಣೆ, ಸುರಕ್ಷಿತ ಪಾವತಿ ಮತ್ತು ಆಮದು ರಫ್ತು ಬೆಳವಣಿಗೆಯ ಎಂಜಿನ್ ಇದ್ದ ಹಾಗೆ. ಒಂದು ವೇಳೆ ಈ ಬ್ಯಾಂಕಿಂಗ್ ವೆಪನ್ ಇಲ್ಲದೇ ಹೋಗಿದ್ರೆ ಏನಾಗ್ತಿತ್ತು? ಪ್ರಪಂಚದಾದ್ಯಂತ ನಡೆಯುವ ಸಾವಿರಾರು ಕೋಟಿ ಮೌಲ್ಯದ ಜಾಗತಿಕ ವ್ಯಾಪಾರಗಳು ಸರಳವಾಗಿ ರಾತ್ರೋರಾತ್ರಿ ನಿಂತೋಗ್ಬಿಡ್ತಿದ್ವು. ಈ ಅದ್ಭುತವಾದ ವಿಶ್ಲೇಷಣೆಯನ್ನ ಮುಗಿಸುವ ಮುನ್ನ ಒಂದು ಪವರ್ಫುಲ್ ವಾಕ್ಯವನ್ನ ನಾವೆಲ್ಲರೂ ನೆನ್ಪಿಡ್ಬೇಕು. ದೇಶಗಳು ಕೇವಲ ಉತ್ಪನ್ನಗಳ ಮೂಲಕ ವ್ಯಾಪಾರ ಮಾಡೋದಿಲ್ಲ, ಅವು ನಂಬಿಕೆಯ ಮೂಲಕ ವ್ಯಾಪಾರ ಮಾಡುತ್ತವೆ. ಲೆಟರ್ ಆಫ್ ಕ್ರೆಡಿಟ್ ಅನ್ನೋದು ಕೇವಲ ಒಂದು ಬ್ಯಾಂಕಿಂಗ್ ಪೇಪರ್ ಅಲ್ಲ, ಅದು ಆ ನಂಬಿಕೆಯ ಅಡಿಪಾಯ. ಒಮ್ಮೆ ಯೋಚಿಸಿ, ಲೆಟರ್ ಆಫ್ ಕ್ರೆಡಿಟ್ನಂಥ ಬಲವಾದ ಭದ್ರತಾ ವ್ಯವಸ್ಥೆ ಇಲ್ಲದೆ ಇಂಟರ್ನ್ಯಾಷನಲ್ ಟ್ರೇಡ್ ಎಂದಾದರೂ ಇಷ್ಟು ಸುರಕ್ಷಿತವಾಗಿರಲು ಸಾಧ್ಯವೇ? ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಜಾಗತಿಕ ವ್ಯಾಪಾರದ ಈ ಆಳವಾದ ಮಾಹಿತಿ ನಿಮಗೆ